ಫಿಲಮ್ ಸೂಪರ್ ಆಗಿದೆ ಸರ್. ನಿಜವಾಗ್ಲೂ ಖುಷಿ ಆಯ್ತು. ಎಕ್ಸ್ಪೆಕ್ಟೇಷನ್ಸ್ ಕನ್ನಡದ ಬಗ್ಗೆ ಸ್ವಲ್ಪ ಕಮ್ಮಿನೆಲ್ಲ ಏನಿದೆ, ಬಟ್ ಬೆಸ್ಟ್ ಮೂವಿ ಚೆನ್ನಾಗಿ ತೆಗೆದಿದ್ದಾರೆ. ಆಕ್ಷನ್ಸ್ ಚೆನ್ನಾಗಿದೆ, ತುಂಬಾ ಆಕ್ಷನ್ಸ್ ಇದ್ರೂ ಎಲ್ಲೂ ಬೋರ್ ಹೊಡ್ಸಲ್ಲ. ಡೈಲಾಗ್ಸ್ ಚೆನ್ನಾಗಿದೆ, ಆ ಇಂಟಿಗ್ರೇಷನ್ ಡೈಲಾಗ್ಸ್ನ ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಎಸ್ಪೆಷಲಿ ಪುನೀತ್ ಅವ್ರದ್ದು ಡೈಲಾಗ್ ಇದೆಯಲ್ಲ, ಪಟಾಕಿ ಯಾರದೇ ಆದ್ರೂ ಹಚ್ಚೋರು ನಾವಾಗಿರ್ಬೇಕು, ಸೂಪರ್ ಇಂಟಿಗ್ರೇಷನ್, ಸಖತ್ ಮೂವಿ. ಕೊನೆಯಲ್ಲಿ ತಂದೆ ಮಗನ ಬಾಂಧವ್ಯ. ಆಬ್ವಿಯಸ್ಲಿ ಅದು ಇದ್ದೇ ಇರುತ್ತೆ. ಆ ಎಮೋಷನ್ನ ಜನಗಳಲ್ಲಿ ತರಿಸ್ಬೇಕಂದ್ರೆ ಅದನ್ನ ಎಷ್ಟು ನೀಟಾಗಿ ತೋರಿಸ್ಬೇಕು ಅದ್ರ ಮೇಲೆ. ಸೂಪರ್ ಆಗಿ ತೋರಿಸಿದ್ದಾರೆ. ಸಿನಿಮಾಟೋಗ್ರಫಿ ಸಖತ್ತಾಗಿದೆ, ಡೈರೆಕ್ಷನ್ ಸಖತ್ತಾಗಿದೆ. ಅವ್ರ ಡೈರೆಕ್ಷನ್ಸ್ ಯೂಶಲಿ ಚೆನ್ನಾಗೇ ಇರುತ್ತೆ. ಬೆಸ್ಟ್ ಡೆಬ್ಯೂ ಅವ್ರಿಗೆ, ಆಬ್ವಿಯಸ್ಲಿ. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಿ. 100%, 100%. ಥ್ಯಾಂಕ್ ಯು. ವರ್ತ್ ಸೀಯಿಂಗ್ ವಿತ್ ಫಸ್ಟ್ ಫ್ಯಾಮಿಲಿ. ಟೈಮ್ ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಟೈಮ್ ಸಿನಿಮಾ ಮಾಡಿದಂಗೆ ಗೊತ್ತಾಗಲ್ಲ. ವೆರಿ ಎಕ್ಸ್ಪೀರಿಯನ್ಸ್ ಆಗಿದೆ. ತಂದೆ ಮತ್ತೆ ಮಗನ ಬಾಂಧವ್ಯ ಅದೆಲ್ಲ ನೋಡಿದಾಗ ಏನು ತುಂಬಾ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ದೇ ಕ್ಯಾನ್ ಎಂಜಾಯ್ ಅ ಲಾಟ್. ಇಡೀ ಫ್ಯಾಮಿಲಿ ಬಂದು ನೋಡಿ. ಎಲ್ಲರೂ ಸರ್ ನೀವು ಆಕ್ಚುಲಿ ಇಟ್ಸ್ ಅ ಫ್ಯಾಮಿಲಿ ಮೂವಿ. ಯಾವುದು ಎಲ್ಲೂ ವಲ್ಗರ್ ಅನ್ನೋದು ಅವೆಲ್ಲ ಏನಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮತ್ತೆ ಫಸ್ಟ್ ಮೂವಿ ಅಂತ ಗೊತ್ತೇ ಆಗಲ್ಲ ಅವ್ರದ್ದು. ತುಂಬ ಮೆಚೂರ್ಡ್ ಆಗಿ ಮಾಡಿದ್ದಾರೆ, ತುಂಬಾ ಮೆಚೂರ್ಡ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ಅಂತ ಹೇಳಿದ್ರೆ ಫೋಟೋಗ್ರಾಫಿ ಆ್ಯಂಡ್ ದಿ ಮ್ಯೂಸಿಕ್ ಎಲ್ಲ, ಡೈಲಾಗ್ ಡೆಲಿವರಿ ಎಲ್ಲ ತುಂಬಾನೇ ಒಂಥರ ಸ್ಟ್ರಾಟಜಿಕಲ್ ಆಗಿ ತುಂಬಾ ಚೆನ್ನಾಗಿ ಸಿನಿಮಾ ನೋಡಿ ಏನ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಈಗ ಯಂಗ್ಸ್ಟರ್ಸ್ ಏನ್ ಬೇಕು ಆ ವಿಷಯ ಬಹಳ ಇಂಪಾರ್ಟೆಂಟ್. ಸಿನಿಮಾ ನೋಡೋರಿಗೆ ಮೊದ್ಲಿಗೆ ಏನೋ ಫೈಟ್ ಗೀಟ್ ಅಂತ ಹಾಗೆ ಅನ್ಸುತ್ತೆ, ಅಂದ್ರೆ ಹೀರೋಯಿಸ್ ಅಂತಾರ. ಬರ್ತಾ ಬರ್ತಾ ಕತೆ ತುಂಬಾ ಡೆವಲಪ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಬಂದು ನೋಡೋಂಥ ಸಿನಿಮಾ ಇದು. ಯಾಕಂದ್ರೆ ಇತ್ತೀಚೆಗೆ ಬರೀ ಹೊಡೆದಾಟದಷ್ಟೇ ಇರುತ್ತೆ. ನೀನು ಹೀಗೆ ಆದ್ಮೇಲೆ ಏನಪ್ಪ ಇದು ಪಿಕ್ಚರ್ ಹೀಗೆ ಅದೇ ಅಂತ ಅನಿಸ್ತು. ಆದ್ರೆ ಬರ್ತಾ ಬರ್ತಾ ಅದು ಅಷ್ಟೇ ಸಾಫ್ಟ್ ಅಂಡ್ ಬ್ಯೂಟಿಫುಲ್ ಆಗಿದೆ. ವೆರಿ ಗುಡ್. ಎಲ್ಲರೂ ನೋಡ್ಬೇಕಾಗಿದೆ. ಸಕ್ಕದಾಗಿ 100 days ಸೂಪರ್ ಸೂಪರ್ ಸಕ್ಕತ್ತಾಗಿ ಎಲ್ಲ ಸಕ್ಕತ್ತಾಗಿ ಸೂಪರ್ ಆಗಿದೆ. ಸೂಪರ್ ಬ್ಲಾಕ್ ಬಸ್ಟರ್. ತುಂಬಾ ಚೆನ್ನಾಗಿದೆ. ಯುವರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಸಂತೋಷ್ ಆನಂದ್ ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರಿಪೇರ್ ಆಗಿ ಬಂದಿದ್ದಾರೆ ಇಂಡಸ್ಟ್ರಿಗೆ. ಸುಮ್ಮನೆ ಹಂಗೆ ಹಿಂಗೆಲ್ಲ ಬಂದಿಲ್ಲ. ದೊಡ್ಡ ಮನೆ ಅಂತ ಹೆಸರಿದೆ ಅಂದಿದ್ದಕ್ಕೆ ಮಾತ್ರಕ್ಕೆ ಬಂದಿಲ್ಲ, ಪ್ರಿಪೇರ್ ಆಗಿ ಬಂದಿದ್ದಾರೆ. ಅದಕ್ಕೆ ಇವಾಗ ಏನಂದ್ರೆ ಒಂದು ಇಂಡಸ್ಟ್ರಿಗೆ ಒಳ್ಳೆ ಹೀರೋ ಇದೆ, ಇವಾಗ ಹೀರೋ ಸಿಕ್ಕಿದ್ದಾರೆ. ಅದೇ ಹೊಸಬ್ರು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದು, ಅಪ್ಪು ಸರ್ ನ್ಯಾಪ್ಕಾಯ್ ಆಗ್ತದೆ. ಸಂತೋಷ್ ಆನಂದ್ ಫಿಲಮಲ್ಲಿ ಅಪ್ಪು ಸರ್ದು ಆ ಶ್ಯಾಡೋ ಇದ್ದೇ ಇರುತ್ತೆ, ಈ ಫಿಲಮಲ್ಲೂ ಇದೆ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು, ಚೆನ್ನಾಗಿದೆ. ನಮ್ಮ ಮನೆಗೆ ಬೇಕಾದ ಒಂದು ಒಳ್ಳೆ ಕತೆ, ಕುಟುಂಬ ಸಮೇತ ಬರೋದು, ಪಿಕ್ಚರ್ ನೋಡೋದು, ಇಷ್ಟೇ ನಮ್ಗೆ ಬೇಕಾಗಿರೋದು. ನಾಳೆ ನೋಡಿ ಆಮೇಲೆ ಹೇಳಿ. ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಟೋಟಲ್ ಆಗಿ ಒಂದು ಮನೆಯ ಕುಟುಂಬ ನೋಡುವಂತ ಚಿತ್ರ. ನೋಡ್ತಾ ಇರ್ಬೇಕು, ಖುಷಿ ಪಡ್ತಾ ಇರ್ಬೇಕು. ಎಲ್ಲಾನು ಪಿಕ್ಚರ್ ಆಲ್ ಇನ್ ಆಲ್ ಹೊಸ ಹೀರೋ ಅಲ್ಲ, ಹಳೇ hero. ಅದು ಬಂದಿರೋದು ಎಲ್ಲಿಂದ, ಆಮೇಲೆ ನೋಡಿ ಆಮೇಲೆ ಹೇಳಿ. ಸೂಪರ್ ಅಂದ್ರೆ ಸೂಪರ್. ನೋಡಿದಾಗ ಯಾರು ನೆನಪಾದ್ರು? ಫೈಟ್ ಅಲ್ಲ ಬಾಸ್, ಅಪ್ಪು ಸರ್ ನೋಡಿದಾಗ ಫೈಟು ಡ್ಯಾನ್ಸು ಎಲ್ಲ ಹಾಕ್ತಾರೆ. ನಮ್ಮ ಕರ್ನಾಟಕ ಹೋಗು ಒಳ್ಳೆ, ನಮ್ಗೆ ಅದೇ ಬೇಕಾಗಿತ್ತು. ನಮ್ಮ ಮನೆಗೆ ಒಂದು ಬೆಳೀತಾ ಒಂದ್ ಮೂರ್ ತರ ಹೋಗ್ತಾರೆ. ಯುವರಾಜನ ಆರ್ಭಟ ಶುರು ಆಗುತ್ತೆ. ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಯುವರಾಜನ ಆರ್ಭಟ. ಒಂದ್ ಮೂರ್ ತರ ಓಡ್ತಾ ಇರ್ಬೇಕು. ಓಕೆ, ಬಾಯ್.